Welcome to C.K. Chandru Sweetu Kara Coffee presented by Sri Krishna Shuddha Halli Tuppa ಮತ್ತು powered by India Sweet House. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಅವ್ರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಗಳನ್ನು ದಯವಿಟ್ಟು ನಮಗೆ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ, ಓಕೆನಾ? ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವೀಟು ಖಾರ ಕಾಫಿಯಲ್ಲಿ ನವರಾತ್ರಿ ವಿಶೇಷವನ್ನು ಮಾಡ್ತಾಯಿದ್ದೀವಿ. ಸೊ ಇವತ್ತು ಐದನೇ ದಿವಸ ತಾಯಿ ಸ್ಕಂದಮಾತಾ, ಈ ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡುವಂಥ ದಿನ ಇವತ್ತಿನ ಬಣ್ಣ ಬೂದು ಬಣ್ಣ, ಅಂದರೆ ಗ್ರೇ ಕಲರ್. ಓಕೆ, ಸೊ ಬೂದು ಬಣ್ಣವಾದ ಬಟ್ಟೆಯನ್ನು ಹಾಕ್ಕೊಂಡು ತಾಯಿಗೆ ಪೂಜೆ ಮಾಡಬೇಕು. ಹಾಗೆ ವಿಶೇಷವಾದ ನೈವೇದ್ಯವನ್ನು ಮಾಡಬೇಕು. ಇವತ್ತು ತಾಯಿಗೆ ಇಷ್ಟವಾಗುವಂಥ ನೈವೇದ್ಯ ಅಂದರೆ ಕಡಲೆಬೇಳೆ ಪಾಯಸ. ಇವತ್ತು ಕಡಲೆಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ. ಕಡಲೆಬೇಳೆ ಪಾಯಸಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಪಷ್ಟು ಕಡಲೆಬೇಳೆಯನ್ನು ಸುಮಾರು ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಅಥವಾ ಅದಕ್ಕಿಂತ ಕಡಿಮೆ ಒಂದು 4-5 ಚಮಚದಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ಬೆಲ್ಲ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ, ಹಾಗೆಯೇ ಒಂದು 5-6 ಏಲಕ್ಕಿ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಕಡಲೆಬೇಳೆ ಪಾಯಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ದೇವಿಯ ನೈವೇದ್ಯಕ್ಕೆ ಕಡಲೆಬೇಳೆ ಪಾಯಸ. ತಡ ಮಾಡೋದು ಬೇಡ, ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಕುಕ್ಕರಲ್ಲಿ ಬೇಳೆ ಬೇಯಕ್ಕೆ ಇಟ್ಬಿಡಬೇಕು. ಸೊ ನಾನೇನು ಮಾಡ್ತೀನಿ, ಈ ಕಡೆ ಒಲೆ ಹತ್ತಿಸಿ ನೆನೆಸಿರುವ ಕಡಲೆಬೇಳೆನ ಹಾಕ್ತೀನಿ. ಸುಮಾರು 1.5 ಕಪ್ಪಷ್ಟು ಕಡಲೆಬೇಳೆ. ಓಕೆ, ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ಹಾಕ್ತೀನಿ ಇದಕ್ಕೆ. ಓಕೆ, ಇನ್ನು ಸ್ವಲ್ಪ ಒಂದು 3 ಸ್ಪೂನಷ್ಟು ಅಕ್ಕಿನ ಹಾಗೆ ಇಟ್ಕೊಂಡಿರ್ತೀನಿ, ರುಬ್ಬಕ್ಕೆ ಇಟ್ಕೊತೀನಿ ಇದನ್ನು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇದು ಮುಳುಗುವಷ್ಟು ನೀರು ಹಾಕಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಬೇಳೆ ಚೆನ್ನಾಗಿ ಬೇಯಬೇಕು ಅಂದರೆ ಒಂಚೂರು ಜಿಡ್ಡು ಬೀಳಬೇಕು. ಸೊ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಇದು 3 ವಿಸಿಲ್ ಕೂಗಬೇಕು. ಅಷ್ಟರಲ್ಲಿ ನಾವು ತೆಂಗಿನಕಾಯಿನ ರುಬ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ನಾವು ಇಟ್ಕೊಂಡಿರ್ತಕ್ಕಂಥ ನೆನೆಸಿರುವ ಅಕ್ಕಿ ಒಂದು ಸ್ವಲ್ಪ, ಒಂದು 5 ಏಲಕ್ಕಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ರುಬ್ಬಿದ್ದಾಯಿತು. ಇದು ಈ ಕಡೆ ಇರಲಿ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆಗೆ ಬೆಲ್ಲ ಹಾಕೋಣ. ಈ ಬೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು. ಇದು ಚೆನ್ನಾಗಿ ಕುದ್ದು ಕರಗಬೇಕು. ಒಬ್ಬ ವಯಸ್ಸಾದ ಮುದುಕ ಇದ್ನಂತೆ. ಅವನು ತನ್ನ ಮಗ, ಸೊಸೆ ಮತ್ತು ಮೊಮ್ಮಗನ ಜೊತೆ ಬದುಕ್ತಾ ಇದ್ನಂತೆ. ಮನೇಲಿ ಮಗನ ಮನೇಲಿದ್ನಂತೆ. ಈ ಮುದುಕನಿಗೆ ವಯಸ್ಸು ಆಗ್ತಾ 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 ಕೈಗಳೆಲ್ಲ ನಡ್ಕೋಕ್ಕೆ ಶುರು ಆಗ್ತಂತೆ. ಪಾರ್ಕಿನ್ಸನ್ಸ್ ಡಿಸೀಸ್ ಥರ ಯಾವಾಗಲೂ ಕೈ ನಡ್ಗೋದಂತೆ. ಯಾವುದನ್ನು ಗಟ್ಟಿಯಾಗಿ ಹಿಡ್ಕೊಳಕ್ಕಾಗ್ತಾ ಇರಲಿಲ್ಲ. ಇವನಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಭಾಳ ಕಷ್ಟ ಆಗೋದು. ಏನೇ ಕೈಗೆ ತೊಗೊಂಡ್ರು ಚಲ್ಕೊಂಬಿಡೋನು. ಇದು ಡೈನಿಂಗ್ ಟೇಬಲ್ ಎಲ್ಲ ಗಲೀಜಾಗೋದು. ಇದನ್ನು ಮಗ, ಸೊಸೆ ಮತ್ತು ಮೊಮ್ಮಗ 3 ಜನ ನೋಡ್ತಾಯಿದ್ರು. ಈ ಸೊಸೆಗೆ ಮತ್ತು ಮಗನಿಗೆ ಇದು ಏನಿದು, ಪ್ರತಿ ಸರ್ತಿ ಊಟಕ್ಕೆ ಕೂತ್ಕೊಂಡಾಗ ಇಷ್ಟೊಂದೆಲ್ಲ ಗಲೀಜು ಮಾಡ್ತಾನೆ ಟೇಬಲು ನಮ್ಮಪ್ಪ ಅಂತ ಮಗನ ತಲೆಗೆ ಬಂತಂತೆ. ಸೊಸೆ ಕೂಡ ಅದೇ ಹೇಳಲ್ಲಂತೆ, ನೋಡಿ ಮಾವನವ್ರು ಇಷ್ಟು ಗಲೀಜು ಮಾಡ್ತಾರೆ, ನನಗೆ ಕ್ಲೀನ್ ಮಾಡೋದು ದೊಡ್ಡದ ಕೆಲಸ ಆಗೋದಿಲ್ಲ ನನ್ನ ಕೈನಲ್ಲಿ ಅಂತ ಗಲಾಟೆ ಮಾಡ್ತಿದ್ಲಂತೆ. ಕೊನೆಗೆ ಒಂದು ತೀರ್ಮಾನ ಮಾಡಿದ್ರಂತೆ. ಏನಂದರೆ ಸಪ್ರೇಟಾಗಿ ಒಂದು ಸಣ್ಣ ಟೇಬಲ್ ಮಾಡಿಬಿಟ್ಟು ಆ ಟೇಬಲಲ್ಲಿ ಅವನ ಅಪ್ಪನ ಕೂಡಿಸ್ಬಿಟ್ಟು ಅಲ್ಲಿ ಊಟ ಹಾಕಬೇಕು ಅಂತ. ಸೊ
ಸೊ ಯಾವಾಗ ಮುದುಕಂಗೆ ಬೇರೆ ಟೇಬಲ್ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ರು, ಪಾಪ ಮುದುಕ ಒಬ್ಬನೇ ಕೂತ್ಕೊಂಡು ಕಷ್ಟಪಟ್ಟು ಒಬ್ಬನೇ ಊಟ ಮಾಡ್ತಿದ್ದಂತೆ. ಮೊದಲು ಅವನಿಗೆ ಈ ಪೋರ್ಸ್ಲೈನ್ ತಟ್ಟೆಯಲ್ಲಿ ಊಟ ಕೊಡ್ತಿದ್ದಂತೆ. ಆ ತಟ್ಟೆನ ಹಿಡ್ಕೊಳಕ್ಕಾಗಿದ್ರೆ ಬೀಳಿಸಿ ಹೊಡೆದಾಗ್ತಿದ್ದಂತೆ. ಇದೇನಿದು ತಟ್ಟೆನ ಹೊಡೆದಾಗ್ತಾನೆ ನೀವು ಅಂದ್ಬಿಟ್ಟು ಕೊನೆಗೆ ಏನು ಮಾಡಿದ್ರಂತೆ, ಒಂದು ಅಲ್ಯೂಮಿನಿಯಂ ತಟ್ಟೆನ ತಂದು ಕೊಟ್ರಂತೆ, ಬೀಳಿಸಿದ್ರೆ ಹೊಡೆಯಲ್ಲ ಅಂತ. ಒಂದು ದಿವಸ ಈ ಮೊಮ್ಮಗ ಬಂದು ಅಪ್ಪನ ಹತ್ರ, ಅಪ್ಪ ನನಗೆ ದುಡ್ಡು ಬೇಕು. ಎಷ್ಟು ಬೇಕು? ನನಗೆ 150 ರೂಪಾಯಿ ಬೇಕು. ನಿನಗೆ ಯಾಕೋ 150 ರೂಪಾಯಿ? ನೀ ಚಿಕ್ಕ ಹುಡುಗ ಅಂದರೆ, ಇಲ್ಲ ನಾನೇನೋ ತೊಗೋಬೇಕು, ನಂಗೆ 150 ರೂಪಾಯಿ ಬೇಕು ಅಂದಂತೆ. ಏನು ತೊಗೋಬೇಕು ನೀನು ಅಂದರೆ, ನಾನೊಂದು ಅಲ್ಯೂಮಿನಿಯಂ ತಟ್ಟೆ ತೊಗೋಬೇಕು, 2 ತಟ್ಟೆ ತೊಗೋಬೇಕು, ಅದಕ್ಕೆ 150 ರೂಪಾಯಿ ಬೇಕು, ಕೊಡು ನನಗೆ ಅಂತ ಕೇಳಿದ್ನಂತೆ. ಇವನು ಅಪ್ಪನಿಗೆ ಆಶ್ಚರ್ಯ ಆಯ್ತಂತೆ. ಅಲ್ಲ ನಿನ್ಗೆ ಯಾಕೆ ಅಲ್ಯೂಮಿನಿಯಂ ತಟ್ಟೆ ಅಂದರೆ? ಅಯ್ಯೋ ನನಗಲ್ಲ ಅಲ್ಯೂಮಿನಿಯಂ ತಟ್ಟೆ, ನಿಮಗೆ ವಯಸ್ಸಾದಾಗ ನಿಮಗೆ ಕೊಡಬೇಕಲ್ಲ ಅಲ್ಯೂಮಿನಿಯಂ ತಟ್ಟೆ, ಅದಕ್ಕೆ ಈಗಲೇ ಕೊಂಡ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳಿದ್ನಂತೆ ಮೊಮ್ಮಗ. ಆ ಮಾತು ಕೇಳಿ ಅಪ್ಪ ಅಮ್ಮ ಇಬ್ಬರಿಗೂ ಶಾಕ್ ಆಯ್ತಂತೆ. ಮಾವನವ್ರನ್ನ ಅವ್ರು ನಡ್ಸ್ಕೊಂಡಂಥ ರೀತಿ ನೋಡಿ ಗಾಬರಿಯಾಗಿ ಮತ್ತೆ ತಂದೆನ ಡೈನಿಂಗ್ ಟೇಬಲಲ್ಲಿ ತಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡೋ ಹಾಗೆ ವ್ಯವಸ್ಥೆ ಮಾಡಿದ್ರಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಮಕ್ಕಳು ಭಾಳ ಸೂಕ್ಷ್ಮ. ಅವರು ನಮಗೆ ಗೊತ್ತಿರಲ್ಲ, ಆದರೆ ಅವರೆಲ್ಲವನ್ನೂ ನೋಡ್ತಾ ಇರ್ತಾರೆ ಕಣ್ಗಳಿಂದ, ಎಲ್ಲವನ್ನೂ ಕೇಳ್ತಾ ಇರ್ತಾರೆ ಕಿವಿಗಳಿಂದ. ಅವರ ಮನಸ್ಸು ನೋಡಿದ್ದನ್ನು ಕೇಳಿದ್ದನ್ನು ಅರ್ಥೈಸ್ಕೊಳ್ಳೋಕ್ಕೆ ಯಾವಾಗಲೂ ಕೆಲಸ ಮಾಡ್ತಾನೇ ಇರುತ್ತೆ. ನಾವು ಯಾವ ರೀತಿ ಮಕ್ಕಳ ಮುಂದೆ ನಡ್ಕೊಳ್ತೀವೋ ಅದೇ ಮಕ್ಕಳು ಇನ್ಸ್ಪೈರ್ ಆಗಿ ಮಕ್ಕಳು ಮುಂದೆ ಹಾಗೆ ನಡ್ಕೋತಾರೆ. ನಾವು ಯಾವ ರೀತಿ ನಡ್ಕೊಳ್ತೀವೋ ಅದೇ ಮುಂದೆ ಮಕ್ಕಳು ಹಾಗೆ ನಡೀತಾರೆ ಅನ್ಬೇಕಾದ್ರೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದೇ ಮುಖ್ಯ ಆಗುತ್ತೆ ಮಕ್ಕಳ ಮುಂದೆ. ಆವಾಗ ಅವರು ಕೂಡ ಮುಂದೆ ಒಳ್ಳೆಯವರಾಗೆ ಬೆಳೀತಾರೆ. ಇದನ್ನ ಹೇಳೋಕ್ಕೋಸ್ಕರ ಈ ಕತೆ ಹೇಳಿದೆ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಈಗ ಇದು ಕ್ಲೀನಾಗಿ ಕರಗಿದೆ ಬೆಲ್ಲ. ಈ ಕಡೆ ಕುಕ್ಕರ್ ಕೂಗಿದೆ. ಪರ್ಫೆಕ್ಟ್. ಬೇಳೆ ಮತ್ತು ನಾವು ಹಾಕಿದಂಥ ಅನ್ನ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರುವ ತೆಂಗಿನಕಾಯಿನ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ನೇರವಾಗಿ ನಮ್ಮ ಬೆಲ್ಲದ ರಸ ಏನು ಮಾಡ್ಕೊಂಡಿದ್ದೀವಿ, ಪಾಕ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಡೋಣ. ಹಾಕಿ ಇದು 1 ರೌಂಡ್ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯಕ್ಕೆ ಬಿಡಬೇಕು. ಪರ್ಫೆಕ್ಟ್. ಇದು ಸ್ವಲ್ಪ ಕುದ್ದು ಗಟ್ಟಿ ಆಗುವಷ್ಟರಲ್ಲಿ ನಾವು ಈ ಕಡೆ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಿಟ್ಕೊಂಡ್ಬಿಡೋಣ. ಇದಕ್ಕೆ ನಾವು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನ ಬಳಸ್ತಾ ಇದ್ದೀನಿ. ಒಂದು 2 ಚಮಚ. ಇದಕ್ಕೆ ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರಬೇಕು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕಡಲೆಬೇಳೆ ಪಾಯಸನ ಪ್ರಸಾದಕ್ಕೆ ಮಾಡ್ತಾರೆ, ಹಬ್ಬಗಳಿಗೂ ಮಾಡ್ತಾರೆ. ಇದು ಒಂದು ಭಾಳ ರುಚಿಯಾಗಿರ್ತಕ್ಕಂಥ ಪಾಯಸ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾಡಿದ್ರೆ ಮನೆಯಲ್ಲಿ ಯಾವುದೇ ಹಬ್ಬ ಆಗಲಿ, ಶುಭ ಸಮಾರಂಭ ಆಗಲಿ, ಎಲ್ಲದಕ್ಕೂ ಕೂಡ ಇದನ್ನು ಮಾಡ್ಬೋದು. ಇದು ಗಟ್ಟಿ ಆಗ್ತಾ ಇದೆ ಪಾಯಸ, ನೋಡಿ ಎಷ್ಟು ಗಟ್ಟಿ ಆಗೋಯ್ತು. ಈಗ ಸ್ವಿಚ್ ಆಫ್ ಮಾಡ್ಬಿಡೋಣ. ಇದಕ್ಕೆ ಈ ದ್ರಾಕ್ಷಿ ಗೋಡಂಬಿಯನ್ನು ಹಾಕೋದು. ಈಗ ಇದಕ್ಕೆ 1 ಚಿಟಿಕೆ ನಾವು ಪಚ್ಚ ಕರ್ಪೂರ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ನಮ್ಮ ಇವತ್ತಿನ ವಿಶೇಷವಾದಂಥ ಕಡಲೆಬೇಳೆ ಪಾಯಸ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಕಡಲೆಬೇಳೆ ಪಾಯಸ ಮಾಡೋದು ತುಂಬಾನೇ ಸುಲಭ ರೀ. ಕುಕ್ಕರ್ಗೆ 3 ರಿಂದ 4 ಗಂಟೆಗಳ ಕಾಲ ನೆನೆಸಿರೋ 1.5 ಕಪ್ ಕಡಲೆಬೇಳೆ ಹಾಕಿ ನೆನೆಸಿಟ್ಟು ಅಕ್ಕಿ 1 ಅರ್ಧ ಕಪ್ ಹಾಕಿ ಅದು ಮುಳುಗೋಷ್ಟು ನೀರು ಮತ್ತೆ ಸ್ವಲ್ಪ ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ನಮ್ ಹೀರೋ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗೋಕೆ ಬಿಟ್ಟು ಬಿಡಿ. ಮಿಕ್ಸಿ ಜಾರ್ ತಗೊಂಡ್ರ ಅದಕ್ಕೆ ನೆನ್ಸಿಟ್ಟಿರೋ
ಅಕ್ಕಿ ಉಳಿಸಿಟ್ಟಿದಿರಲ್ಲ ಅದನ್ನ ಹಾಕ್ರಿ. ಕಾಯಿ 5 ಹೆಸರೇಲಕ್ಕಿ, ಆಮೇಲೆ ಸ್ವಲ್ಪ ನೀರ್ ಹಾಕಿ ಅದನ್ನೆಲ್ಲ ಸೇರಿಸಿ ನುಣ್ಣಗೆ ಹಿಟ್ಟಾಗಿ ಅಂತ ಅದನ್ನ ರುಬ್ಬಿ ಪಕ್ಕಕ್ಕೆ ಇಡಿ. ಪಾತ್ರೆನಲ್ಲಿ ಬೆಲ್ಲ ಹಾಕಿ ಅದ್ ಮುಳುಗೋಷ್ಟು ನೀರ್ ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ರಿ. ಕುಕ್ಕರ್ ಕೂಗಿ ಕೂಲ್ ಆಗಿದೆ ಅಲ್ವಾ? ಬೆಂದಿರೋ ಅಕ್ಕಿ ಬೇಳೆ ಮಿಶ್ರಣಕ್ಕೆ ರುಬ್ಬಿಟ್ಟಿದ್ದೀರಲ್ಲ ತೆಂಗಿನಕಾಯಿ ಮಿಶ್ರಣ ಅದನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಬೆಲ್ಲ ಕರಗಿಸಿಟ್ಟಿದಿರಲ್ಲ ಆ ಬೆಲ್ಲದ ನೀರನ್ನ ಅದಕ್ಕೆ ಶೋಧಿಸ್ಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸೋಕೆ ಇಟ್ಬಿಡಿ. ಈಗ ಒಗ್ಗರಣೆ ಪಾತ್ರೆಗೆ ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪರಿ ಘಮ್ಮನ್ನತ್ತೆ ಹಾಕಿ ಅದು ಬಿಸಿ ಆದ್ಮೇಲೆ ಗೋಡಂಬಿ ಹಾಕಿ ಕೆಂಪಗಾಗೋವರೆಗೂ ಹುರಿದು ದ್ರಾಕ್ಷಿ ಸೇರಿಸಿ ಹುರಿರಿ. ಈಗ ಕುಕ್ಕರ್ ನಲ್ಲಿ ಮಿಶ್ರಣ ಕೊತ್ಕೋತಾ ಅಂತ ಕುದಿಯೋಕ್ ಶುರು ಆಗಿದೆ ಅಲ್ವಾ? ಒಲೆ ಆರಿಸಿ. ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿದಿರಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನ ತುಪ್ಪದ ಸಮೇತ ಹಾಕಿ ಒಂಚೂರು ಪಚ್ಚ ಕರ್ಪೂರನ ಪುಡಿ ಮಾಡಿ ಉದುರಿಸಿ ಮಿಕ್ಸ್ ಮಾಡಿ. ದಸರಾದ 5ನೇ ದಿನ ಇವತ್ತು ಸ್ಕಂದ ಮಾತೆಗೆ ಈ ಕಡಲೆಬೇಳೆ ಪಾಯಸನ ಭಕ್ತಿಯಿಂದ ನೈವೇದ್ಯ ಮಾಡಿ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪ್ರಸಾದವನ್ನ ಸ್ವೀಕರಿಸೋಣ. ಓಕೆ, ನಮ್ಮ ಇವತ್ತಿನ ವಿಶೇಷವಾದಂಥ ಕಡಲೆಬೇಳೆ ಪಾಯಸನ ಟೇಸ್ಟ್ ಮಾಡುವಂಥ ಸಮಯ. ನೀವಿನ್ನೂ ನಮ್ಮ ಸ್ವೀಟು ಖಾರ ಕಾಫಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ವೀಟು ಖಾರ ಕಾಫಿ ಪ್ರೋಗ್ರಾಮನ್ನು ನೋಡೋಕ್ಕೆ ಶುರು ಮಾಡಿ. ನೀವು ನಮ್ಮ ವಿಡಿಯೋನ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಕಮೆಂಟ್ಸ್ಗಳನ್ನು ದಯವಿಟ್ಟು ಬರ್ತು ತಿಳಿಸಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಅವ್ರಿಗೂ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ತಕ್ಷಣ ಸೇರಬೇಕಲ್ವಾ? ಓಕೆ, ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ಒಂದು ವಿಶೇಷವಾದಂಥ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಏನಂದರೆ ನೀವು ಈ ನವರಾತ್ರಿಯಲ್ಲಿ ಮಾಡಿದಂಥ ವಿಶೇಷವಾದ ಶ್ರೀಕೃಷ್ಣ ತುಪ್ಪ ಬಳಸಿ ಮಾಡಿದಂಥ ರೆಸಿಪಿಯನ್ನು ನಮಗೆ ಕಳಿಸಿ. ವಿಶೇಷವಾದ ಅಡುಗೆ ವಿಶೇಷವಾದ ರೆಸಿಪಿಗೆ ನಾನು ಒಂದು ಬಹುಮಾನವನ್ನು ಶ್ರೀಕೃಷ್ಣ ಹಳ್ಳಿ ತುಪ್ಪದ ಪರವಾಗಿ ಕೊಡ್ತೀವಿ. ಹಾಗೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸ್ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿನ ಕಳಿಸ್ಕೊಡೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9035026824. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಇದನ್ನು ಟೇಸ್ಟ್ ಮಾಡೋಣ. ಅಂದಾಗೆ ಇನ್ನೊಂದು ವಿಚಾರ ಹೇಳೋದು ಮರ್ತುಬಿಟ್ಟೆ, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಅನ್ನೋರು ಒಂದು ಸ್ಪೆಷಲ್ ಆಫರ್ ಬಿಟ್ಟಿದ್ದಾರೆ. ಏನಂದರೆ 500 ಗ್ರಾಮ್ ಶ್ರೀಕೃಷ್ಣ ತುಪ್ಪ ಕೊಂಡ್ಕೊಂಡ್ರೆ ನಿಮಗೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕು 150 ರೂಪಾಯಿ ವರ್ತು ಒಂದು ಪ್ಲಾಸ್ಟಿಕ್ ಕಂಟೈನರು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಕೂಡಲೇ ಅಂಗಡಿಗೆ ಹೋಗಿ ಒಂದು 500 ಗ್ರಾಮ್ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಕೊಂಡ್ಕೊಳ್ಳಿ. 150 ರೂಪಾಯಿ ಬೆಲೆ ಬಾಳುವಂಥ ಫುಡ್ ಗ್ರೇಡ್ ಪ್ಲಾಸ್ಟಿಕ್ನ ಕಂಟೈನರ್ನ ಫ್ರೀಯಾಗಿ ಮನೆಗೆ ತೊಗೊಂಬನ್ನಿ. ಟೆಸ್ಟ್ ಮಾಡೋಣ. ಪರ್ಫೆಕ್ಟ್. ಪಚ್ಕರ್ಪುರದ ಘಮ ಅಂತ ಬರ್ತಾ ಇದೆ. ಪ್ರತಿಯೊಂದು ಬೈಟ್ಗೂ ಕಡಲೆಬೇಳೆ ಸಿಗುತ್ತೆ. ಕಡಲೆಬೇಳೆ ಸಾಫ್ಟಾಗಿದೆ, ಅಗದ ತಕ್ಷಣ ಪುಡಿ ಆಗ್ಬಿಡುತ್ತೆ. ಚೆನ್ನಾಗಿ ಥಿಕ್ನೆಸ್ ಸಿಕ್ಕಿದೆ. ನಾವು ತೆಂಗಿನಕಾಯಿ ಮತ್ತು ಅಕ್ಕಿ ರುಬ್ಬಾಕಿರೋದ್ರಿಂದ ಏಲಕ್ಕಿ ಘಮ ಅಂತ ಬರುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್.